ವಕೀಲರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಇದು ಬಳಗೆರೆ ಅಂತ ನಮ್ಮ ನೇಟಿವ್ ಪ್ಲೇಸು. ಇಲ್ಲಿ ಈ ಸತ್ಯನಾರಾಯಣ ಶ್ರೀದೇವಿ ಭೂದೇವಿ ಸತ್ಯನಾರಾಯಣ ಸ್ವಾಮಿ ಸುಮಾರು 150 ವರ್ಷಗಳ ಹಿಂದೆ ನಮ್ಮೂರಿನ ಹಿರಿಯರು ಶಿವಾರಪಟ್ಟಣದಿಂದ ತಲೆ ಮೇಲೆ ಹೊತ್ಕೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ರು. ಅಲ್ಲಿ ಹಳೆ ದೇವಸ್ಥಾನ ಶಿಥಿಲ ಆಗಿತ್ತು. ಇದನ್ನು 2017ರಲ್ಲಿ ಇಲ್ಲಿ ಗುದ್ಲಿ ಪೂಜೆ ಮಾಡಿ ಅದನ್ನು ಕನ್ಸ್ಟ್ರಕ್ಷನ್ ಮಾಡಿ 2019ರಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ವಿ. ಅಲ್ಲಿಂದ ಇದು 5ನೇ ವರ್ಷದ ವಾರ್ಷಿಕೋತ್ಸವ ಮತ್ತು 3ನೇ ವರ್ಷದ ಬ್ರಹ್ಮರಥೋತ್ಸವ ನಡೆಸ್ತಾ ಇದ್ದೀವಿ. ಈ ಭಗವಂತನಲ್ಲಿ ತುಂಬ ಶಕ್ತಿ ಇದೆ. ನಾವು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ ಇದನ್ನು ಮಿಕ್ಕಿದ ಕೆಲಸ ಭಗವಂತ ಮಾಡಿಸ್ಕೊಳ್ತಾನೆ. ನಾವ್ಯಾರು ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಈ ರೀತಿ ಡೆವಲಪ್ ಆಗುತ್ತೆ, ಈ ರೀತಿ ಬೆಳುತ್ತೆ ಅಂತ. ಅದೇ ರೀತಿಯೇ ಈ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಊರಿನವರು ಚಿಂತಾಮಣಿ ತಾಲೂಕು, ಕೋಲಾರ ತಾಲೂಕು, ಅದಕ್ಕಿಂತ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಕಡೆಯಿಂದನೂ ಭಕ್ತರು ಬರ್ತಾರೆ ಇಲ್ಲಿಗೆ. ಅವರವರ ತನುಮನ ಸಹಾಯ ಮಾಡಿ ಇಲ್ಲಿ ಡೆವಲಪ್ಮೆಂಟ್ ಆಗಿದೆ ಇದೆಲ್ಲನೂ ಸಹ. ಲಾಸ್ಟ್ ಇಯರು ಬೆಂಗಳೂರಿನವರೊಬ್ಬರು ಕಾರ್ಪೊರೇಟ್ರು ಯಾಗಶಾಲೆ ಬೇಕು ಅಂತ ಹೇಳಿದ್ವಿ, ಬಂದು ಲಾಸ್ಟ್ ಇಯರ್ ಯಾಗಶಾಲೆ ಒಂದು ಕಟ್ಸ್ಕೊಟ್ರು. ಅದೇ ರೀತಿಯೇ ಈ ರಥ ಮಾಡಿಸ್ಬೇಕು ಅಂತ ಅಂದ್ಕೊಂಡು ನಾವು ಲಾಸ್ಟ್ ಇಯರು ಕೊರಟಗೆರೆ ಹತ್ರ ಅಜ್ಜಂಪುರ ಕ್ರಾಸಲ್ಲಿ ಆಂಜನಪ್ಪ ಅಂತ ಇದ್ದರು. ಅವ್ರಿಗೆ ಹೇಳಿದ ಮೇಲೆ ಅವರು 6 months ಟೈಮ್ ತೊಗೊಂಡು ರಥನ ರೆಡಿ ಮಾಡಿಕೊಟ್ರು. ಅದನ್ನು ಈ ರೀತಿ ಸ್ವಲ್ಪ ಮಾಡಿಫೈ ಮಾಡಿ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಮಾಡ್ತಾರಲ್ಲ, ಇವಾಗ ಧರ್ಮಸ್ಥಳ, ಕುಕ್ಕೆ, ಉಡುಪಿ ಇದೆಲ್ಲ ಮಾಡ್ತಾರಲ್ಲ, ಆ ರೀತಿ ಸ್ವಲ್ಪ ಬದಲಾವಣೆ ಮಾಡಿದ್ವಿ ಈ ಸಾರಿ. ಅದೇ ರೀತಿ ಬೇರೆ ನಮ್ಮ ರಾಮನಗರದಿಂದ ಕಲಾ ತಂಡಗಳು ಬಂದಿತ್ತು. ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ ಕುಣಿತ ಎಲ್ಲ ಇವತ್ತು ರಥೋತ್ಸವ ಭಗವಂತ ಚೆನ್ನಾಗಿ ನಡೆಸ್ಕೊಂಡ. ಇವತ್ತಿನ ದಿವಸ ಬೆಳಗ್ಗೆ ಹೋಮ ಆಯಿತು, ಗೋಪೂಜೆ ಆಯಿತು, ಹೋಮ ಆಯಿತು, ಅಭಿಷೇಕ ಆಯಿತು, ಅಲಂಕಾರ ಆಯಿತು, ಮಹಾಮಂಗಳಾರತಿ ಆಯಿತು. ಈಗ ರಥೋತ್ಸವ ಆಯಿತು. ನೆಕ್ಸ್ಟು ಈಗ ಇದಿದೆ, ದೀಪ ಇದೆ ಸಾಯಂಕಾಲ. ಅದಾದ ಮೇಲೆ ಭರತನಾಟ್ಯ ಅವರು ಕೇರ್ಪುರಂನಿಂದ ಕಲಾ ತಂಡಗಳು ಬರ್ತಾಯಿದ್ದಾವೆ. ಇವತ್ತು ಭರತನಾಟ್ಯ ಲಾಸ್ಟ್. ಮಲ್ಲಗಂಬ ಇದೆ, ಎಣ್ಣೆ ಮಲ್ಲಗಂಬ ಅದು ತುಂಬ ಚೆನ್ನಾಗಿರುತ್ತೆ. ಅದು ಇವತ್ತಿನ ಪ್ರೋಗ್ರಾಮ್. ನಾಳೆ ಪ್ರೋಗ್ರಾಮು ಬೆಳಗ್ಗೆ ಅಭಿಷೇಕ ಇರ್ತದೆ, ಅಲಂಕಾರ ಇದೆಲ್ಲ ಆದಮೇಲೆ ಸಾಯಂಕಾಲ ರಾಜಸೂಯಯಾಗ ಅಥವಾ ಜರಾಸಂಧನ ವಧೆ, ಇದು ಪೌರಾಣಿಕ ನಾಟಕ ಇದೆ. ನಮ್ಮೂರಿನಲ್ಲೇ ನಾವೇ ಕಲ್ತಿದ್ದೀವಿ. ನಾವು ಫಸ್ಟ್ ಪಾರ್ಟಲ್ಲಿ ಕೃಷ್ಣ ಪಾಡು ಅಂತ ಹೇಳಿದ್ರು, ಪಾಡಿದ್ದೀವಿ. ನಾಳೆ ಚೆನ್ನಾಗಿರುತ್ತೆ ಇದನ್ನು. ಆಮೇಲೆ ನೆಕ್ಸ್ಟ್ ಡೇ 2ನೇ ತಾರೀಕು ಪಾರ್ವಟೋತ್ಸವನೂ ಇದೆ. ಟೋಟಲ್ 5 ದಿವಸ ಜಾತ್ರೆ. ಇದು 5 ದಿವಸದ ಕಾರ್ಯಕ್ರಮ. ಮೊದಲನೇದು ಧ್ವಜಾರೋಹಣ ಆಯಿತು, ನಿನ್ನೆ ಕಲ್ಯಾಣೋತ್ಸವ ಆಯಿತು, ಇವತ್ತು ರಥೋತ್ಸವ, ನಾಳೆ ದೀಪ ಮತ್ತು ಪಾರ್ವಟೋತ್ಸವ ಇದೆ. ನಾಳಿದ್ದು ವಸಂತೋತ್ಸವ, ಅದು ಎಂಡ್ ಆಗುತ್ತೆ 5 ದಿವಸದ್ದು. ಇವರು ಹಿರಿಯ ಪುರೋಹಿತರು ವಿಶ್ವನಾಥ್ ಅಂತಲ್ಲಿ ಈ ದೇವಸ್ಥಾನಕ್ಕೆ ಫೌಂಡೇಶನ್ ಗುದ್ಲಿ ಪೂಜೆ ಮಾಡಿಸೋದಕ್ಕೆ ಇವರೇ ಆಗ್ತವರು. ಇವರು ಕೆಶಪ್ ಅವರು ಅಂತೇಳಿ ಸ್ಕೂಲ್ ಮಾಸ್ಟ್ರು, ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು. ಇವರು ಇದೆಲ್ಲ ಇನ್ಚಾರ್ಜ್ ಎಲ್ಲ ನೋಡಿಕೊಂಡು ಮಾಡಿ ಇದು ಮಾಡ್ತಾಯಿದ್ದಾರೆ. ಮತ್ತು ಲಾಸ್ಟ್ ಮಂತು ಒಂದು ಟ್ರಸ್ಟ್ ಮಾಡಿದ್ವಿ, ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಆಗಿದೆ. ಈ ರೀತಿ ನಾವು ಊರಿನವರು 23 ಜನ ಟ್ರಸ್ಟ್. ಇವಾಗ ಚೆನ್ನಾಗಿದೆ. ನಮ್ಮ ಊರಿನವರು ಅಷ್ಟೇ, ಬೇರೆ ಅಕ್ಕಪಕ್ಕ ಊರಿನವರು ಅಷ್ಟೇ, ತುಂಬ ಬೆಂಬಲ ಚೆನ್ನಾಗಿದೆ. ಇವತ್ತು ನೀವೇ ನೋಡಿದ್ರಲ್ಲ ರಥ ಹೇಗಿತ್ತು ಏನು ಅಂತ. ಇದು ನಮ್ಮ ಒಂದು ಗ್ರಾಮದಿಂದ ಸಹಕಾರದಿಂದೆಲ್ಲ ಇಡೀ ಸುತ್ತಮುತ್ತಲ ಗ್ರಾಮದವರು ಸಹ ತುಂಬ ಕೋಆಪ್ರೇಟ್ ಮಾಡಿ ಅವರು ಬಂದು ಶ್ರಮ ವಹಿಸಿ 5 ದಿವಸದಿಂದನೂ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದರಿಂದ ಎಲ್ರಿಗೂ ಅಷ್ಟೇ ತುಂಬ ತುಂಬ ಧನ್ಯವಾದಗಳು. ತಾವು ಈ ಬಿಸಿನಲ್ಲೂ ಸಹ, ಈ ಬಿಸಿಲಲ್ಲೂ ಸಹ, ಉರಿ ಬಿಸಿಲಲ್ಲೂ ಸಹ ಬಂದಿದ್ದೀರಿ. ತಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ಮೊದಲಿಗೆ ಆ ಊರಿನ ಮಧ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಅನ್ನೋ ದೇವಸ್ಥಾನ, ಹಳೆಯ ದೇವಸ್ಥಾನ ಚಿಕ್ಕದಾಗಿತ್ತು. ಅದನ್ನು ಅಲ್ಲಿ ಪಾಪ ಕಲ್ಯಾಣೋತ್ಸವ ಅದು ಇದು ಮಾಡಿದ್ರೆ ಜನ ಇವರು ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಅದಕ್ಕೆ ಸನ್ಮಾನ್ಯ ನಾರಾಯಣಗೌಡರು ಏನು ಮಾಡಿದ್ರು ಅಂದರೆ ಆ ದೇವರನ್ನ ಇಲ್ಲಿಗೆ ತಗೊಂಬರೋದು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಮುಜರಾಯಿ ದೇವಸ್ಥಾನ, ಇಲ್ಲಿಟ್ಟು ಇಲ್ಲಿ ಆ ಕಲ್ಯಾಣೋತ್ಸವ ಅದು ಇದು ಮಾಡ್ತಾಯಿದ್ರು. ಒಂದು ದಿವಸ ಆಮೇಲೆ ನಾನು ಎಲ್ಲೋ ಹೋಗಿ ಬರ್ತಾಯಿದ್ರೆ ಇಲ್ಲಿ ಕಲ್ಯಾಣೋತ್ಸವಕ್ಕೆ ವಿಗ್ರಹಗಳೆಲ್ಲ ತಂದಿಟ್ಟಿದ್ದಾರೆ, ಪುರೋಹಿತರೆಲ್ಲ ಬಂದಿದ್ದಾರೆ. ಕಲ್ಯಾಣೋತ್ಸವ ಆಗಲಿಲ್ಲ, ಅದೇನು ಪ್ರಾಬ್ಲಮ್ಮು ಏನೋ ಆಗಿಲ್ಲ. ಆಮೇಲೆ ನಾನು ಬಂದರೆ ಅಲ್ಲಿ ದೇವಸ್ಥಾನ ಜಾಗ ಸಾಲದು, ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನಕ್ಕೆ ಹಾಕ್ಬಿಡ್ವಿ. ಏನಪ್ಪ 12 ಗಂಟೆ ಆಗ್ಬಿಡ್ತಲ್ಲ ಅಂತಂದರೆ ದೇವ್ರ ಮೇಲೆ ಬಾಲ ಹಾಕ್ಬಿಡಿ ಸ್ವಾಮಿ ಅಂತ ಹೇಳಿದ್ರು. ಬರೀ ಗರ್ಭಗುಡಿಗೆ ಮಾತ್ರ ಮಾರ್ಕ್ ಮಾಡಿಬಿಟ್ಟು ಹೋದೆ. ಏನು 12 ಗಂಟೆಯಲ್ಲಿ ಆಗ್ತಾಯಿದ್ದೀನಿ, ಇವ್ರು ಏನು ಕಟ್ತಾರೇನೋ ಅಂತ. ಆಮೇಲೆ 15 ದಿವಸಕ್ಕೆ ಬರೋ ಅಷ್ಟೊತ್ತಿಗೆ ಫೌಂಡೇಶನ್ ಎಲ್ಲ ಪೂರ್ತಿ ಮುಗಿದೋಗಿತ್ತು. ಅದರಲ್ಲೂ ಇನ್ನೊಂದು ಏನು ಅಂತಂದರೆ ಈ ಒಂದು ದೈವ ಕಾರ್ಯಗಳು ಮಾಡೋರು ಬಹಳ ವಿರಳ ಈಗ.
ಬಹಳ ವಿರಳ. ಯಾವನು ಬೇಕು ಅಂದರೆ ಅವನ ತಲೆ ಹೊಡೆ ಇವನ ತಲೆ ಹೊಡೆ ಅಂದರೆ ಹೊಡೆದುಬಿಟ್ಟು ಎಲ್ಲ ಸಂಪಾದನೆ ಮಾಡ್ಕೊಂಡು ಹೋಗೋರಂತೆ ಜಾಸ್ತಿ. ಇಂಥ ಮಹಾನುಭಾವರು ಏನಾದ್ರು ಉಟ್ಕೊಂಡ್ರೆ ಅವ್ರ ಕೀರ್ತಿ ಇಲ್ಲಿ ಶೇಷವಾಗುತ್ತೆ. ನಾವು ಎಷ್ಟೇ ಸಂಪಾದನೆ ಮಾಡಬಹುದು, ಎಷ್ಟೇ ತಿನ್ನಬಹುದು, ಹೋಗ್ಬೋದು. ಕೀರ್ತಿ ಶೇಷರಾದರು ಅಂದರೆ ನಾವು ಇಲ್ಲಿ ಮಾಡಿ ಒಳ್ಳೆಯ ಕೆಲಸ ಏನು ಉಳಿಸ್ಬಿಟ್ಟಿರ್ತೀವಿ ಅದೇ ಕೀರ್ತಿ ಶೇಷರಾದರು ಅಂತ ಹೇಳೋದು. ಯಾಕಂತಂದರೆ ಒಬ್ಬ ಮನುಷ್ಯನು ಒಂದು ಒಳ್ಳೆಯ ಕೆಲಸ, ಒಂದು ಕುಂಟೆ ಆಗಿದ್ದಾನೆ, ಒಂದು ದೇವಸ್ಥಾನ ಮಾಡಿದ್ದಾನೆ ಅಂದರೆ ಅವ್ನು ಸತ್ತೋಗ್ಬಿಟ್ರೆ ಈ ದೇವಸ್ಥಾನ ಯಾರು ಕಟ್ಟಿಸಿದ್ದು ಅಂದರೆ ಇಂಥವರು ಅಂತಾರೆ, ಈ ಕುಂಟೆ ಯಾರು ಅಗಿಸಿದ್ದು ಅಂದರೆ ಇಂಥವರು ಅಂತಾರೆ. ಅದೇ ನಾವು ಬರೀ ನಮ್ಮ ಮನೆ, ನಮ್ಮ ಒಂದು ಐಶ್ವರ್ಯ ಅದು ನೋಡ್ಕೊಂಡು, ಅದಕ್ಕೆ ಹೇಳಿರೋ ಪುರಂದರದಾಸರು ಏನು ಇದೆ, ಎಲ್ಲಿದೆ ನಮ್ಮ ಮನೆ ಅಲ್ಲಿರೋದು ನಮ್ಮ ಮನೆ, ಕದ ಬಾಗಲಿಟ್ಟಿರುವ ಸುಳ್ಳು ಮನೆ, ಮುದದಿಂದ ಓಲಾಡುವ ಪೊಳ್ಳು ಮನೆ ಇಲ್ಲಿರೋದು ನಮ್ಮದು, ನಮಗಿರೋದು ಅಲ್ಲಿ ಮನೆ. ಆದರೂ ಕೂಡ ನಾವು ಎಷ್ಟು ದಿವಸ ಹರೇಡಾಪಿ ಬ್ರಹ್ಮರೈಪಿ ಸುರೈರಪಿ ಲಲಾಟ ಲಿಖಿತಂ ರೇಖ ಪ್ರವೇಶೀನ ಶಕ್ಯತೆ ಅಂತ ಹರಿಹರ ಬ್ರಹ್ಮ ತ್ರಿಮೂರ್ತಿಗಳು, ಸುರೈರಪಿ ಅಂದರೆ 33 ಕೋಟಿ ದೇವತೆಗಳು, ಜೊತೆಗೆ ತ್ರಿಮೂರ್ತಿಗಳು ಬಂದರೂ ಕೂಡ ನಾವು ನಮ್ಮ ಹುಟ್ಟುತ್ತಾನೆ ನಮ್ಮ ಹಣೆಯಲ್ಲಿ ಬರೆದು ಸಾಕ್ತಾನಂತೆ. ಇದನ್ನು ತಪ್ಪಿಸೋದಕ್ಕೆ ಈ ತ್ರಿಮೂರ್ತಿಗಳಿಂದ ಆಗಲಿ ಈ 33 ಕೋಟಿ ದೇವತೆಗಳಿಂದ ಆಗಲಿ ಸಾಧ್ಯ ಇಲ್ಲ. ನಾವು ಅದರಲ್ಲಿ ಅಕಸ್ಮಾತ್ ಒಳ್ಳೆಯದು ಬರೆದು ಕಳಿಸಿರ್ಬೋದು ಮಹಾನುಭಾವ, ಕೆಟ್ಟದ್ದು ಒಳ್ಳೆಯದಾಗುತ್ತೆ, ಕೆಟ್ಟದ್ದು ಒಳ್ಳೆಯದಾಗಬೇಕು ಅಂದರೆ ಇಂಥ ಕಾರ್ಯಗಳನ್ನು ಮಾಡಬೇಕು. ಇಂಥ ಕಾರ್ಯಗಳು ಮಾಡಬೇಕು ಅಂದರೆ ನಾವು ಸಂಪಾದನೆ ಮಾಡುವಂಥ ಹಣ ಒಳ್ಳೆಯದಾಗಿರಬೇಕು. ಇಲ್ಲದಿದ್ದರೆ ಖಂಡಿತವಾಗಲೂ ಈ ಕಾರ್ಯಗಳಿಗಾಗಲ್ಲ. ಅದೇನಿದ್ರು ಪೊಲೀಸ್ ಸ್ಟೇಷನ್ಗಳಿಗೆ, ಕಾಯಿಲೆಗಳಿಗೆ, ಅಂಥವಕ್ಕೆ ಇಂಥವಕ್ಕಾಗುತ್ತೆ. ಆದರೂ ಕೂಡ ಇವತ್ತು ಅವರು ಒಳ್ಳೆಯತನದಲ್ಲಿ ಅವರು ಸಂಪಾದನೆ ಮಾಡಿ, ಜೊತೆಗೆ ಬೇರೆಯವರ ಸಹಕಾರದಿಂದ ಈ ಒಂದು ಶ್ರೀ ಭೂಡಿಲಾ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಖಂಡಿತವಾಗಲೂ ಅವರಿಗೆ ಆ ಸತ್ಯನಾರಾಯಣ ಸ್ವಾಮಿ ಒಳ್ಳೆಯ ಆರೋಗ್ಯ ಭಾಗ್ಯಗಳನ್ನು ಕೊಡಲಿ, ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ಒಂದು ಸೇವೆ ಮಾಡುವುದನ್ನು ಆತನ ಇವರಿಗೆ ಅನುಗ್ರಹ ಮಾಡಲಿ ಅಂತೇಳಿ ನಮ್ಮ ಆಶೀಸ್ಸು.